ಪಾಕಿಸ್ತಾನವನ್ನ ನಂಬಲು ಸಾಧ್ಯವಿಲ್ಲ. ಕದನ ವಿರಾಮದ ಮೇಲೆ ನಮಗೆ ನಂಬಿಕೆ ಇಲ್ಲ. ಆಪರೇಷನ್ ಸಿಂಧೂರ ವಿಚಾರವಾಗಿ ನಾವು ರಾಜಕಾರಣ ಮಾಡುತ್ತಿಲ್ಲ. ಬಿಜೆಪಿ ಪಕ್ಷ ವಿಚಾರದಲ್ಲಿ ರಾಜಕಾರಣ ಮಾಡುತ್ತಿರುವುದು ಶೋಭೆಯಲ್ಲ ಅಂತ ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿಂದು ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಹಿನ್ನೆಲೆಯಲ್ಲಿ ನಂಜನಗೂಡು ತಾಲೂಕಿಗೆ ಆಗಮಿಸಿದ್ದ ಅವರು ಕಾರ್ಯಕ್ರಮಕ್ಕೂ ಮುನ್ನ ಪ್ರವಾಸಿ ಮಂದಿರದಲ್ಲಿ ಸಂಸದ ಸುನಿಲ್ ಬೋಸ್, ಶಾಸಕ ದರ್ಶನ್ ಧ್ರುವನಾರಾಯಣ್ ಸೇರಿದಂತೆ ಇತರೆ ಕಾರ್ಯಕರ್ತರು ಮತ್ತು ಮುಖಂಡರೊಂದಿಗೆ ಕೆಲ ಕಾಲ ಮಾತುಕತೆ ನಡೆಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು, ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ, ಆದರೆ ಯಾವ ಮಾನದಂಡ ಆಧರಿಸಿ ಜಾತಿ ಗಣತಿ ಮಾಡುತ್ತಾರೆ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳಿದ್ರು. ಇನ್ನು ಕದನ ವಿರಾಮ ಹಾಗೂ ಆಪರೇಷನ್ ಸಿಂಧೂರ ವಿಚಾರವಾಗಿಯೂ ಮಾತನಾಡಿ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮೈಸೂರಿಗೆ ಬಂದಿದ್ದೀರಾ? ಫಂಕ್ಷನ್ ಬಗ್ಗೆ ಮಾನ್ಯ ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣ್ ಅವರ ಆಹ್ವಾನ ಮೇರೆಗೆ ಇವತ್ತು ನಂಜನಗೂಡಿಗೆ ಬಂದಿದ್ದೇನೆ. ಅಂಬೇಡ್ಕರ್ ಜಯಂತಿ ನಿಮಿತ್ತ ಮಾನ್ಯ ಮಾದೇವಪ್ಪ ಸಾಹೇಬರು, ನಮ್ಮ ಸಂಸದ ಸುನಿಲ್ ಬೋಸ್ ಅವರು, ವಿಜಯ್ ಕುಮಾರ್ ಅವರು, ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಏನು ಬಾಬಾ ಸಾಹೇಬರ ಆದರ್ಶಗಳೇನಿದೆ ಅದು ಜನರಲ್ಲಿ ಇನ್ನೂ ಹೆಚ್ಚಿನ ಅರಿವು ಮೂಡಿಸ್ಬೇಕಂತ ಸಂಕಲ್ಪ ಪಕ್ಷದ್ದು ಹೌದು, ಮತ್ತು ನಮ್ಮ ಕರ್ತವ್ಯನೂ ಹೌದು. ಸೊ ಆ ನಿಮಿತ್ತ ಇವತ್ತು ನಮಗೆ ಅವರ ಆಹ್ವಾನದ ಮೇಲೆ ಬಂದಿದ್ದಾರೆ. ಅದ್ರ ಜೊತೆಗೆ ನಮ್ಮ ಇಲಾಖೆಯ ಅಲ್ಲಿ ಏನು ನಮ್ಮ ಇಲಾಖೆಯಲ್ಲಿ ಏನೇನು ನಡೀತಾ ಇದೆ ಅಂತ ತಗೊಂಡಿದ್ದೇವೆ. ಸೊ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ, ಯಾವ ರೀತಿ ನಾವು ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ, ಅಭಿವೃದ್ಧಿಯ ಗ್ಯಾರಂಟಿಯನ್ನು ಕೂಡ ನಾವು ಮಾಡ್ತೀವಿ ಅಂತ ಭರವಸೆ ನೀಡುತ್ತೀವಿ. ಸರ್, ಜಾತಿ ಗಣತಿ ವರದಿ ಬಗ್ಗೆ ಏನು ಹೇಳ್ತೀರಾ? ಅದೇ ನೋಡಿ, ಜಾತಿ ಗಣತಿ ಬಗ್ಗೆ ನಾವು ಯಾವುದೇ ರೀತಿಯಾದಂಥ ಒಂದು ನಿಲುವು ಇರಲಿಲ್ಲ. ಬಿಜೆಪಿಯವ್ರ ಥರ ಬಿಜೆಪಿಯವರು ಮುಂಚೆ ಅವರು ಕಾಸ್ಟ್ ಸೆನ್ಸಸ್ ಅಗೇನ್ಸ್ಟ್ ಇದ್ರು, ಆದರೆ ಈಗ ನಾವು ಮಾಡ್ತೀವಿ ಅಂದ್ಬಿಟ್ಟು ಮೊನ್ನೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ವಿ. ರಾಹುಲ್ ಗಾಂಧಿಯವರು ಭಾಳ ಏನು ದೃಢವಾದಂಥ ನಿಲುವನ್ನು ತಗೊಂಡು ಜಿತ್ನಿ ಆಬಾದಿ ಉತ್ನಿ ಹಕ್ಕು, ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯ ಸಿಗಬೇಕು ಸಂವಿಧಾನಬದ್ಧವಾಗಿ ಅಂತ ಹೇಳಿದ್ರು. ಅದನ್ನು ನಾವು ಅವರ ಒಂದು ಒತ್ತಡದ ಮೇರೆಗೆ ಇವತ್ತು ಜಾತಿ ಗಣತಿ ರಾಷ್ಟ್ರಾದ್ಯಂತ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಆದರೆ ಯಾವ ನಿಟ್ಟಿನಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಅದರ ಮಾನದಂಡಗಳೇನು, ಯಾವ ಕಾಲಮಿತಿನಲ್ಲಿ ಮಾಡ್ತಾರೆ ಅಂತ ಯಾವುದೇ ಸ್ಪಷ್ಟತೆ ಇಲ್ಲ. ಅದಕ್ಕೆ ಮಾನ್ಯ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಕೂಡ ಪ್ರಧಾನಮಂತ್ರಿಗಳಿಗೆ ಆಗಲೇ ಪತ್ರ ಬರೆದಿದ್ರು, ಸ್ವಲ್ಪ ಸ್ಪಷ್ಟತೆ ಕೊಡಬೇಕು ಅಂತ. ಕೊಟ್ಟ ತಕ್ಷಣ ವಿ ಆರ್ ರೆಡಿ ಫಾರ್ ಇಟ್. ಆಪರೇಷನ್ ಸಿಂಧೂರ ಬಗ್ಗೆ ಏನು ಹೇಳ್ತೀರಾ ಅಂತ? ಅದ್ರ ಬಗ್ಗೆನೂ ಭಾಳ ಸ್ಪಷ್ಟವಾಗಿ ಪಕ್ಷದ ನಿಲುವಿದೆ ಅಲ್ವಾ. ದೇಶದ ಹಿತಾಸಕ್ತಿಯನ್ನು ಕಾಪಾಡೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕಾಂಪ್ರಮೈಸ್ ಇಲ್ಲ. ಎನಿ ಡಿಸಿಸಿವ್ ಡಿಸಿಷನ್ ದಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಟೇಕ್ಸ್ ವಿ ವಿಲ್ ಬ್ಯಾಕ್ ಇಟ್ ಅಂತಲೇ ಹೇಳ್ತಾರೆ ಅದು ಮಂತ್ರಿಗಳು. ಸೊ ಅದು ನೀವು ಡಿಸಿಷನ್ನು ನಮ್ಮ ರಾಷ್ಟ್ರದ ಭದ್ರತೆಗೋಸ್ಕರ ಏನು ತಗೋತೀವಿ ಅದಕ್ಕೆ ನಾವು ಭದ್ರಾಗಿರ್ತೇವೆ. ಭಯೋತ್ಪಾದನೆ ಎಲ್ಲೂ ಕೂಡ ಬೆಳಿಬಾರ್ದು, ಅದನ್ನು ಬೇರೆ ಸಮೇತ ಕಿತ್ತಾಕಬೇಕು ಅನ್ನೋದು ನಾವು ಮುಂಚೆಯಿಂದನೂ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬಂದಾಗೆಲ್ಲ ನಾವು ಮಾಡಿದ್ದೇವೆ, ಮುಂದೆ ಅದಕ್ಕೆ ಸಹಕಾರ ಕೂಡ ನೀಡ್ತಾ ಇದ್ದೇವೆ. ಸರ್, ಕದನ ವಿರಾಮ ಆಗಿದ್ರು ಕೂಡ ಉಲ್ಲಂಘನೆ ಆಗಿದೆ. ಈ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕಿತ್ತು? ನೋಡಿ, ಪಾಕಿಸ್ತಾನ ಅವರಿಗೆ ನಂಬಕ್ಕಾಗಲ್ಲ. ಮುಂಚೆ ಕೂಡ ಹಲವಾರು ಬಾರಿ ಉಲ್ಲಂಘನೆ ಮಾಡಿದ್ದಾರೆ. ಈಗ 4 ಬಾರಿ ನಾವು ಅವ್ರ ಜೊತೆ ಯುದ್ಧಕ್ಕೆ ಹೋಗಿದ್ದೀವಿ ಅಂದರೆ ನಾವು ಪ್ರಚೋದನೆ ಕೊಟ್ಟು ಹೋಗಿಲ್ಲ, ಯಾವಾಗಲೂ ಕೂಡ ಪ್ರಚೋದನೆ ಅಲ್ಲಿಂದ ಬಂದಿದೆ. ಮೊನ್ನೆ ಕೇಂದ್ರ ಸರ್ಕಾರದವರು ಎನಿ ವೈಲೇಷನ್ ಆಫ್ ಟೆರರ್ ಆರ್ ಎನಿ ವೈಲೇಷನ್ ಆಫ್ ಸೀಸ್ ಫೈರ್ ವಿಲ್ ಬಿ ಕನ್ಸಿಡರ್ಡ್ ಅನ್ ಆ್ಯಕ್ಟ್ ಆಫ್ ವಾರ್ ಅಂತ ಹೇಳಿದ್ದಾರೆ. ಅವ್ರನ್ನ ಏನು ಮಾಡ್ತಾರೆ ಅಂತ ಅದಕ್ಕೆ ನಮ್ಮ ಕೇಂದ್ರದ ನಾಯಕರೆಲ್ಲರೂ ಹೇಳಿದ್ದಾರೆ, ಆಲ್ ಪಾರ್ಟಿ ಮೀಟಿಂಗ್ ಕರೀರಿ, ಸೀಸ್ ಫೈರ್ ಏನಿದೆ, ಹೇಗಿದೆ, ಅದರ ಕಂಡೀಷನ್ಸ್ ಏನಿದೆ ಅದನ್ನು ಸ್ವಲ್ಪ ಜನರಿಗೆ ತಿಳಿಸಿ ನಮ್ಮ ಸಹಕಾರ ಏನಿದೆ ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಅಂದರೆ ಇದರಲ್ಲಿ ರಾಜಕೀಯ ಏನಾದ್ರು ಬೆರೆಸ್ತಾ ಇದ್ದಾರಾ, ಎನ್ಕೇಶ್ ಮಾಡ್ಕೊಳ್ತಾ ಇದ್ದಾರಾ ಬಿಜೆಪಿ ವಾರ್ನ ಅಂತ? ನೋಡಿ, ನಾವಂತೂ ಮಾಡ್ತಾ ಇಲ್ಲ. ಬಿಜೆಪಿಯವರು ಅವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳಿ. ಅಲ್ಲಿಂದ ಸರ್ಕಾರದಲ್ಲಿದ್ದಾರೆ ಅವರು, ಅವರ ಜವಾಬ್ದಾರಿ ಹೆಚ್ಚಾಗಿದೆ. ನಾವು ವಿಪಕ್ಷದಲ್ಲಿದ್ದವರು ದೇಶದ ಹಿತಾಸಕ್ತಿ ಬಗ್ಗೆ ಇರ್ಬೋದು ಅಥವಾ ನಮ್ಮ ನಾಗರಿಕರ ಹಿತಾಸಕ್ತಿ ಬಗ್ಗೆ ಇರ್ಬೋದು, ನಮ್ಮ ಕಡೆಯಿಂದ ಏನು ಸಹಕಾರ ಆಗುತ್ತೆ ನಾವು ನೀಡ್ತೀವಿ.